ನಿಸ್ಪೃಹ ಲಕ್ಷಣ ಅನ್ನೋ ವಿಚಾರವನ್ನೇ ನಾವು ನೋಡ್ಕೊಂತ ಬಂದಿದ್ವಿ. ಆ ಲಕ್ಷ್ಯವಾದ ಬ್ರಹ್ಮ ವಸ್ತುವನ್ನ ಚಿತ್ತದಿಂದ ಲಕ್ಷಿಸಕ್ಕೆ ಹೋಗಬಾರದು, ಆದ್ರೆ ದುರ್ಲಕ್ಷ್ಯವು ಸರಿಯಲ್ಲ. ಅಂದ್ರೆ ಆ ಲಕ್ಷ್ಯವಾದ ಇಲ್ಲಿ ಲಕ್ಷ್ಯ ಅಂದ್ರ ಬರೀ ಗಮನ ಕೂಡ ಅಂತ ಅರ್ಥ ಬರುತ್ತೆ. ಆ ಲಕ್ಷ್ಯ ಅಂದ್ರ ಆ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮ ವಸ್ತುವನ್ನ ಚಿತ್ತದಿಂದ ಲಕ್ಷಿಸಲಿಕ್ಕೆ ಹೋಗಬಾರದು, ಆದರೆ ದುರ್ಲಕ್ಷ್ಯವು ಸರಿಯಲ್ಲ. ಅದು ನೀನು ಚಿತ್ತದಿಂದ ಅಥವಾ ನಿನ್ ಬುದ್ಧಿ ಅಂದ್ರ ಮನೋಬುದ್ಧಿ ಚಿತ್ತ ಇವೆಲ್ಲ ಸಮಾನವಾಗಿ ಇವೆಲ್ಲ ಹಿಂದೆ ಮುಂದೆ ಇರ್ತಕ್ಕಂಥವು. ಇವು ಇದ್ರದ್ದ ನಾನು ಅದನ್ನ ತಿಳಿತಾನೆ ನೋಡ್ತಾನೆ ಲಕ್ಷಿಸ್ತಾನೆ ಅಂತಂದ್ರೆ ಆಗೋದಿಲ್ಲ ಅದು. ಮತ್ತೆ ಇವ್ ಅವನು ಬಿಟ್ಟು ಆ ಲಕ್ಷ್ಯದೊಳಗೆ ಇರುವಿಕೆಯೊಳಗೆ ಇರೋದೇ ಆ ಲಕ್ಷ್ಯ ಆಗ್ತದೆ. ನಿನ್ನೆ ವಿಚಾರದಾಗ ಅದನ್ನ ವಿಷಯವನ್ನು ಕೊಟ್ಟಿದ್ರು. ಇಲ್ಲಿ ವಿವೇಕ ಮೊದಲಾದ ರೂಪದಿಂದ ಮನದ ಹೊರತು ಕೆಲಸ ನಡೆಯಲಾರದು. ಹಾಗೆಯೇ ಆ ಲಕ್ಷ್ಯ ವಸ್ತುವನ್ನ ಅಂದ್ರ ಇಲ್ಲಿ ಏನ್ ಹೇಳ್ತದ, ಮೊದಲು ಸ್ವಲ್ಪ ಬುದ್ಧಿ ಬೇಕು. ನಿನ್ನೆ ವಿಚಾರದೊಳಗೆ ಏನ್ ನೋಡಿದ್ವಿ, ಸ್ವಲ್ಪ ಬುದ್ಧಿ ಬೇಕು. ಎಲ್ಲಿಗೆ ಬುದ್ಧಿ ಬೇಕು? ಈ ಪಾರಮಾರ್ಥ ವಿಚಾರವನ್ನ ತಿಳಿಬೇಕು, ಹೋಗ್ಬೇಕು. ಎಲ್ಲಾದ್ರೂ ಸತ್ಸಂಗ ನಡೀತೈತಿ ಅಥವಾ ಎಲ್ಲಾದ್ರೂ ಪಾರಮಾರ್ಥ ವಿಚಾರ ನಡೀತೈತಿ ಅಂದ್ರ ಪಾರಮಾರ್ಥ ವಿಚಾರವನ್ನು ಕೇಳಕ್ಕೂ ಬುದ್ಧಿ ಬೇಕು. ಮತ್ತೆ ನಾನೀಗ ಯಾವ ಗ್ರಂಥ ಕೇಳ್ತಾ ಇದಾನೆ ಅನ್ನೋದು ಒಂದು ಅತಿಯಾದ ಬುದ್ಧಿವಂತಿಕೆ ಬೇಕಂತೇಳಿ ಸಹಜಾನಂದಪ್ಪರ ಶಿಷ್ಯರು ಆ ರಾಯಚೂರು ಜಿಲ್ಲೆ ಸುವಿಧಾನಪುರ ಅಂತೇಳಿ ಅವ್ರೊಬ್ರಿನ್ನು ಬಹಳ ಸಣ್ಣ ವಯಸ್ತಾರ. ಅವ್ರ ಕಡಿಮೆ ಅಂದ್ರೆ ಒಂದು 35 ವರ್ಷ ಇರ್ಬೋದು ಅನಿಸ್ತ ನನಗೆ. ಅವ್ರ ವಿಚಾರದೊಳಗೆ ಅವ್ರು ಹೇಳಿದ್ರು, ನೀವು ತಕ್ಷಣಕ್ಕ ಹೋಗಿ ಎಲ್ಲೆಲ್ಲರ ಯಾವ್ಯಾವ್ದರ ವಿಚಾರಗಳಿಗೆ ಕುಂದ್ರಬಾಡ್ರಿ. ಯಾಕ? ನಿಮ್ಮ ಮನಸ್ಥಿತಿ ಎಲ್ಲಿದೆ, ನಿಮ್ಮ ಆಲೋಚನೆ ಎಲ್ಲಿದೆ ಅಂತ ಅಲ್ಲಿ ನೋಡಿ ಕುಂದ್ರಿ. ನೀವು ಅದ್ವೈತ ವಿಚಾರವನ್ನ ತಿಳಿಯೋದಕ್ ನೀವು ಅರ್ಹರಾಗಿದ್ರಿ ಅಂದ್ರ ನೀವು ದ್ವೈತ ವಿಚಾರಗಳು ನಿಮಗೆ ತಲೆಯಕ್ ಹೋಗೋದಿಲ್ಲ. ಅದ್ರಾಗ ನೀವು ಮಾನಸಿಕವಾಗಿ ದುರ್ಬಲರಾಗಿದ್ರಿ ಅಂದ್ರ ಅತ್ತಾಗ ಅದ್ವೈತವನ್ನು ಹಿಡಿಯುವುದಿಲ್ಲ, ದ್ವೈತವನ್ನು ಹಿಡಿಯುವುದಿಲ್ಲ. ನೀವು ಎರಡು ಬಿಟ್ಟು ಎರಡು ಕಡೆನೂ ತಿಳಿಯಕ್ಕಾಗದೆ ಎರಡರೊಳಗೂ ಲೋಪ ಹುಡುಕ್ಯಂತ ಒಮ್ಮೆ ಇದು ನಿಮಗ್ ಸರಿ ಅನಿಸ್ತತಿ, ಇಲ್ಲಿ ನಿಂತ್ ನೋಡ್ದಾಗ ಇದು ಸರಿ ಅನಿಸ್ತತಿ, ಅಲ್ಲಿ ನಿಂತ್ ನೋಡ್ದಾಗ ಅದು ಸರಿ ಅನಿಸ್ತತಿ. ಎರಡರಾಗೂ ನೀವು ಉಭಯ ಸಿಗದಂಗ ಅಜ್ಞಾನಕ್ಕೀಡಾಗ್ಬಿಡ್ತೀರಿ. ನಿಮಗ್ ಮತ್ತ ಕೇಳಕ್ ಅನ್ನೋದು ಕೂಡ ಮರ್ತ್ ಹೋಗಿಬಿಡ್ತದೆ. ಅವ್ರ ಹಂಗ ಹೇಳ್ತಾರ, ಇವ್ರ ಹೆಂಗ್ ಹೇಳ್ತಾರ, ಹೋಗ ನೀನ್ ಯಾರ್ದ್ ಕೇಳ್ತಿ ಯಾರ್ದ್ ಬಿಡ್ತಕ ಅನ್ನೋದು ಗೊಂದಲ ಆಗ್ತದ. ನೀವ್ ಒಂದ್ ಸ್ವಲ್ಪ ತಿಳಿರಿ, ನಿಮ್ ಬುದ್ಧಿಯಿಂದ ಸ್ವಲ್ಪ ಉಪಯೋಗಿಸ್ರಿ ಮೊದಲ. ಇವ್ರು ಏನ್ ಹೇಳ್ತಾರ, ದ್ವೈತ ಹೇಳ್ತಾರೋ ಅದ್ವೈತ ಹೇಳ್ತಾರೋ ಅಥವಾ ವಿಶಿಷ್ಟ ಅದ್ವೈತ ಹೇಳ್ತಾರ. ನಿಮಗ್ ಇಷ್ಟು ಅರ್ಥ ಆಗ್ಲಿಲ್ಲ ಅಂದ್ರ ನೀನೇ ದೇವ್ರದಿ ಅಂತ ಹೇಳ್ತಾರೋ ಅಥವಾ ದೇವ್ರ ಬೇರೆ ಐತಿ ಅಂತ ಹೇಳ್ತಾರ. ಈಟ್ರ ನಿಮ್ ತಲೆಯಾಗ ವಿಚಾರ ಮಾಡ್ರಿ. ಅವಾಗ ನಿಮ್ ಮನಸ್ಸು ಯಾವ್ದಕ್ ಸಹಿ ಅನಿಸ್ತದ ಅದಕ್ ನೀವು ತಯಾರದಿರಿ ಅಂತ, ಅಲ್ಲಿಂದ ಮುಂದಕ್ಕೆ ಹೋಗ್ತದ ನಿಮ್ ಪ್ರಯಾಣ ಅಂತ. ಈಗ ನಾಸ್ತಿಕರು ಇರ್ತಾರ, ನಾಸ್ತಿಕರಿಗೆ ಯಾ ದೇವ್ರು ಯಾತದಿಲ್ಲ ನಿನ್ನೊಳಗ ನೀನೊಂದ್ ತಿಳ್ಕೊಂಡ್ ಇದ್ದು ಬಿಟ್ರ ಸಾಕ್ಬಿಡ ಅಂದ್ರ ನಾಸ್ತಿಕರು ಜೈ ಅಂದ್ ಬಿಡ್ತಾರ. ಅದೇ ಭಕ್ತರು ದೇವ್ರ ರೂಪ ನಾಮಗಳನ್ನ ಅವೇ ಸತ್ಯ ಅಂತ ತಿಳಿದವ್ರಿಗೆ ಈ ನಾಸ್ತಿಕತ್ವದ್ ಹೇಳ್ತೇವಂದ್ರೆ ಮರ ಇವನೇನ್ ಹೇಳ್ತೀನಿ, ನೀನ್ ಪೂಜೆ ಮಾಡ ಅದು ಮಾಡ, ಪೂಜೆ ಮಾಡಿದ್ರೆ ಬರ್ತತಿ ಏನಂತ ಇದು ಮಾಡ್ತಾರೆ. ಆದ್ರಿಂದ ಇಲ್ಲಿ ನಿಮ್ಮ ಮನ, ನೀವು ಸತ್ಸಂಗದ ವಿಚಾರವನ್ನ ಕೇಳ್ತೀರಂದ್ರ ನಿಮ್ ಮನವೇ ನಿರ್ಧರಿಸದ ನಿಮ್ ಶಕ್ತಿಯನ್ನ, ನಿಮ್ಮ ಜ್ಞಾನವನ್ನ, ನಿಮ್ಮ ಇರುವಿಕೆಯನ್ನ. ಮತ್ತೆ ಅದ್ರಾಗ ಶ್ರೇಷ್ಠತೆಯನ್ನ ವಿಚಾರ ಬಂತು ಅಂದ್ರೆ ಯಾರಪ್ಪ ಭಾರಿ ಚೆನ್ನಾಗ್ ಸ್ವಾಮಿಯವ್ರ ಭಾಷಣ ಮಾಡಿದ್ರ ಅಂತ ನೀವ್ ಅಂದಿರಿ ಅಂದ್ರ ಅದ್ರಾಗ ನಿಮಗ್ ಏನಾರ ನಗು ಮನರಂಜನೆ ಅಂತದಿಂತದ್ ಸಿಕ್ತಂದ್ರ ಅವಾಗ ನೀವು ಭಾರಿ ಚೆನ್ನಾಗ್ ಭಾಷಣ ಮಾಡಿದಿರ ಅಂತ ಗುಂಪು ಕೂಡಿ ಮಾತಾಡ್ತೀರಿ. ನೀವು ಯಾವುದೇ ಮನರಂಜನೆಗಳಿಲ್ಲದೆ ಏನಿಲ್ಲದೆ ಕೇವಲ ಯಥಾರ್ಥ ಸ್ವರೂಪ ವಿಚಾರವನ್ನ ಹೇಳಿದ್ರ ಆತ ಏನ ಹೇಳಿದ್ನಪ್ಪ ಸ್ವಾಮಿ, ಏನೋ ನಮಗ್ ಒಂದು ಅರ್ಥ ಆಗ್ಲಿಲ್ಲ ಹೋಗಂತೀರಿ. ನಿಮಗ್ ಅರ್ಥ ಆಗ್ಲಿರ್ಲಿ, ನಿಮ್ಮ ಆಲೋಚನೆಗಳು ನಿಮ್ಮ ನಿರ್ಧಾರಗಳು ಯಾವಾಗ್ಲೂ ಜ್ಞಾನದ ಕಡೆಗಿರ್ಲಿ ಅನ್ನೋ ವಿಚಾರವನ್ನ ಹುಬ್ಬಳ್ಳಿ ಒಳಗ ಆ ಸಹಜಾನಂದಪ್ಪರ ಶಿಷ್ಯರೊಬ್ರು ಸುವಿಧಾನಪುರ ಅಂತ ಅವ್ರು ತಿಳಿಸಿದ್ರು. ಅವರು ಇಲ್ಲಿ ಅದನ್ನ ಹೇಳ್ತತೆ. ನಿಮಗ್ ನಿನ್ನೆ ವಿಚಾರದಾಗ ನಾವು ತಗೊಂಡಿದ್ವಿ, ನೀನು ಏನಾರ ಹೇಳ್ತಿ ಅನ್ನೋದಾದ್ರ ಆತ್ಮದ ಸ್ಥಿತಿ ಬಗ್ಗೆನಾರ ಹೇಳಕ್ ಬಂದ್ರ ಅದನ್ನ ಹೇಳು.
ನಿನಗ ಅದರ ಪೂರ್ಣ ರಹಸ್ಯ ನಿನಗ್ ಗೊತ್ತೈತಿ ಅಂದ್ಮೇಲೆ, ಆತ್ಮದ ರಹಸ್ಯ ಪೂರ್ಣ ನಿನಗ್ ಗೊತ್ತೈತಿ ಅಂದ್ರ ಸುಮ್ಮನಿರ್ಬೇಡ, ಹೇಳು ಕೇಳುವರಿಗೆ. ಮತ್ತ ಅಲ್ಲಿ ನೀನ್ ಹೇಳ್ಬೇಕಾರ ಮನಸ್ಸು ಅದು ಇದು ಏನಾರ ಉಳಿಸಿ ಹೇಳಕ್ ಹೋಗ್ಬೇಡ. ಮನಸ್ ಬೇಕಲ್ರಿ ಹೇಳಕ ಕೇಳಕ ಅಂತ. ಇದು ಮನಸ್ಸು ಹೇಳಕ ಕೇಳಕ ಅದು ಬೇಕಲ್ಲ ಇದು ಬೇಕಲ್ಲ ಅನ್ನೋದು ಪೂರ್ವ ಪಕ್ಷದೊಳಗ. ಅಂದ್ರ ನೀನ್ ಜೀವದಿಯಪ್ಪ, ನೀನ್ ಸಾಧನೆ ಮಾಡು ಮುಕ್ತಾಗ ಅಂದ್ರ ನಿನಗ್ ಮನಸ್ಸು ಬೇಕು, ಶರೀರನು ಬೇಕು, ಇನ್ನೊಂದು ಬೇಕು, ಇನ್ನೊಂದು ಬೇಕು. ಪೂರ್ವ ಪಕ್ಷದೊಳಗೆ ಎಲ್ಲದು ಬೇಕಂತ ಹೇಳ್ತದ. ಪರಿಪೂರ್ಣ ವಿಚಾರವನ್ನು ತಿಳಿಸೋದ್ರೊಳಗೆ ನಿನಗೆ ಯಾವ್ದೂ ಬೇಕಾಗಿಲ್ಲ. ಅವೆಲ್ಲವನ್ನು ಕರ್ಕೊಂಬಂದ್ ಇಲ್ಲಿಗೆ ಹಚ್ಚು. ಎಲ್ಲಿಗೆ ಅಂದ್ರ ನಿನ್ನೆ ವಿಚಾರದಾಗ ಏನ್ ಹೇಳಿದ್ರು, ಏನೋ ಉಳಿಸಿ ಮಾತಾಡಬೇಡ. ಪಾರಮಾರ್ಥ ವಿಚಾರವನ್ನ ನೀನು ಮಾತಾಡ್ತದೆ ಹೇಳ್ತದೆ ಅಂದ್ರ ಏನೋ ಉಳಿಸ್ಬೇಡ ಅನ್ನೋ ವಿಚಾರವನ್ನ ನಿನ್ನ ಹೇಳಿದ್ರು. ಎಲ್ಲದ ಪರಬ್ರಹ್ಮ ಅಂತಾನೆ ಹೇಳಿಬಿಡು. ಇನ್ನೊಂದು ಮಾಯ ಐತಿ, ಮನಸ್ಸು ಐತಿ, ಚಿತ್ತ ಐತಿ, ಅದೈತಿ ಇದೈತಿ ಅಂತ ಏನೋ ಉಳಿಸ್ಬೇಡ. ಇರೋದೆಲ್ಲದ ಬ್ರಹ್ಮ ಸ್ವರೂಪ ಐತನೇ ಹೇಳು ಅಂತ ಹೇಳಿದ್ರು. ಈಗ ಮತ್ ಆ ಲಕ್ಷ್ಯವಾದ ಬ್ರಹ್ಮ ವಸ್ತುವನ್ನ ಚಿತ್ತದಿಂದ ಲಕ್ಷಿಸಲಿಕ್ಕೆ ಹೋಗ್ಲೇಬಾರದು. ಆದರೆ ಅದು ದುರ್ಲಕ್ಷ್ಯವೂ ಸರಿಯಲ್ಲ. ನೀನ್ ಯಾವ್ದಾರ ಮನೋಬುದ್ಧಿಯಿಂದ ಹಿಡಿಯಕ್ ಹೋಗಿ ಅಂದ್ರ ಅದಾಗೋದಿಲ್ಲ. ಯಾಕಂದ್ರ ಮಾತು ಮನಗಳಿಂದ ತತ್ತೈತಿ ಅಂತ ಮಹಾತ್ಮರು ಹೇಳಿದಾರ. ಮತ್ತೆ ನೀನ್ ಚಿತ್ತದಿಂದ ಹಿಡಿಯಕ್ ಹೋಗಿ ಅಂದ್ರ ಚಿತ್ತ ಅಂದ್ರೂ ಕೂಡ ಅದು ಹೊರಗ ಆತು. ಹಂಗಂದ್ರ ಪರಬ್ರಹ್ಮ ಅನ್ನೋದೊಂದು ಬೇರೆ ಐತಿ, ಆತ್ಮವಸ್ತು ಅನ್ನೋದೊಂದು ಬೇರೆ ಐತಿ. ನಾನು ಚಿತ್ತ ಶುದ್ಧಿಯಿಂದ ಹಿಡಿಯಕ್ ಹೊಕ್ಕನಿ ಅಂತ ಹೋದಂಗಾಗ್ತದೆ. ಅಲ್ಲಿ ದ್ವೈತ ಭಾವ ಬರ್ತದೆ. ನೀನ್ ಪಾರಮಾರ್ಥ ವಿಚಾರವನ್ನ ಮಾತಾಡ್ತಿದಿ ಅಂದ್ರ, ಆತ್ಮ ವಿಚಾರ ಮಾತಾಡ್ತಿ ಅಂದ್ರ ಇನ್ನೊಂದ್ ಏನೋ ನೀನ್ ತರಂಗಿಲ್ಲ. ನೀನ್ ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ, ಚಿತ್ತ ಆಗ್ಲಿ, ಅದಾಗ್ಲಿ ಇದಾಗ್ಲಿ ಯಾವ್ದೋ ತರಂಗಿಲ್ಲ. ಹಂಗಂತ ಮತ್ ನೀನ್ ಲಕ್ಷ್ಯ ಕೊಡೋದು ಬಿಡಬೇಡ ಅಂತನ ಮತ್ ಹೇಳ್ತಾರ. ಇಲ್ಲಿ ಆ ಲಕ್ಷ್ಯವಾದ ಬ್ರಹ್ಮ ವಸ್ತುವನ್ನು ಚಿತ್ತದಿಂದ ಲಕ್ಷಿಸಲಿಕ್ಕೆ ಹೋಗಬಾರದು. ಆದ್ರ ದುರ್ಲಕ್ಷ್ಯವೂ ಸರಿಯಲ್ಲ. ಹಂಗಂತ ನೀನ್ ಬಿಟ್ಟು ಹೆಂಗ ಇರಬೇಡ. ಅಂದ್ರ ನೀನ್ ಯಾವ್ದಾರ ಸಾಧನಗಳಿಂದ ಅದನ್ನ ಹಿಡಿದು ಕಾಣ್ತಾನೆ, ನೋಡ್ತಾನೆ, ಮಾಡ್ತಾನೆ ಅಂದ್ರೆ ಆಗೋದಿಲ್ಲ. ಸತ್ಯ ಸಹಜವಾಗಿ ಇರುವುದೇ ಆ ಸ್ವರೂಪ್ ನಾನು ಅದನ್ನಂತ ನೀನ್ ತಿಳಿಬೇಕಾಗ್ತದ. ಆ ತಿಳಿದು ಉಳಿದು ಬಿಟ್ರೆ ಸಾಕು. ಮತ್ತ ಇದರಿಂದ ಏನಾರ ಮಾಡಿ ಕೂಡ್ತಾನೆ, ನೋಡಿ ಕೂಡ್ತಾನೆ, ಕಂಡು ಕೂಡ್ತಾನೆ, ನಡೆದು ಪಡಿತೀನಿ, ಅದನ್ನ ಪಡಿತೀನಿ ಅನ್ನೋ ನೀನ್ ಯಾನೋ ತಗೋಬೇಡ. ನಾನು ಬಾರಿ ಲಕ್ಷ್ಯ ಕೊಟ್ಟು ಕೇಳಿದೆ ಅಂತ ಹೇಳ್ತಿ. ಯಾವ್ದು ಕೇಳ್ತಿ ಲಕ್ಷ್ಯ ಕೊಟ್ಟು? ಇಲ್ಲ ಹೊರಗಿನ ಪ್ರವಚನ ಕೇಳಬಲ್ವಿ, ಅಥವಾ ಕೀರ್ತನ ಕೇಳಬಲ್ವಿ, ತತ್ವವನ್ನು ಕೇಳಬಲ್ವಿ. ಮತ್ ಇನ್ನೂ ಒಂದು ವಿಚಾರ, ನಾದ, ನಿನ್ನೊಳಗಿರ್ತಕ್ಕಂಥ ನಾದವನ್ನು ನೀನು ಕೇಳಬಲ್ಲಿ ಲಕ್ಷ್ಯವನ್ನು ಕೊಟ್ಟು. ಆ ಲಕ್ಷ್ಯ ಅನ್ನೋದು ಕೂಡ ಒಂದು ತುರ್ಯ ವ್ಯವಸ್ಥೆ ಆಗ್ತದ. ಲಕ್ಷ್ಯ ಕೊಟ್ಟು ನಾನ್ ನಾದ ಕೇಳಿದೆ ಅಂತ. ನಿನ್ನೆ ವಿಚಾರದೊಳಗೆ ಈ ಪ್ರವಚನದೊಳಗೆ ನಿನ್ನೆ ಬಂದಂತ ಇದೇ ವಿಚಾರ. ನಾದ ಕೇಳ್ದಿ, ಮತ್ ಹಂಗಾರ ನಾದ ಕೇಳ್ದಿ, ನೀನ್ ಬೇರೆ ನಾದ್ ಬೇರೆ ಆತಲ್ಲ. ನೀನ್ ಬೇರೆ ನಾದ್ ಬೇರೆ ಆದ್ರ ಅದ ಅಲ್ಲಿ ಏಕತ್ವರ ಎಲ್ಲಿ ಬಂತ? ಅಲ್ಲಿ ಭ್ರೂಮಧ್ಯ ಸ್ಥಾನದೊಳಗ ದೃಷ್ಟಿ ಇಟ್ಟು ನೋಡಿದ್ವಿ, ಅಲ್ಲಿ ಇಂಥ ನಾದ್ ಕೇಳ್ತತಿ. ಎಂತ ನಾದ್ ಕೇಳ್ತತಿ? ಓಂಕಾರ ಸ್ವರೂಪದ ನಾದ್ ಕೇಳ್ತತಿ. ಅಲ್ಲಿ ಹಂಗಾರ ನಾದ್ ಬೇರೆ, ನೀನ್ ಬೇರೆ ಅದೆಲ್ಲ. ಅದನ್ನ ಆ ನಾದ ಅನ್ನೋದು ಕೂಡ ನಿನ್ನ ಮನಸ್ಸಿನ ಇದಕ್ ಸೇರ್ತತಿ, ಅಥವಾ ನಿನ್ ಚಿತ್ತಕ್ ಸೇರ್ತತಿ. ಅದ್ರ ಆ ಕಡೆಗೆ ಇರ್ತಕ್ಕಂಥವ್ ನೀನ್ ಅಂತೇಳಿ ನಿನ್ನ ಸಹಜಾನಂದಪುರ, ಮಾಲಿಂಗಪುರ ಸಹಜಾನಂದಪುರ ವಿಚಾರ ಬಿಡಿಸ್ಬೇಕಾರ ಮನೆ ತಗೊಂಡೋದ್ರು. ಅನುಭವ ಸಾರದ ವಿಚಾರವನ್ನು ಮಾಡಕರ ಕೇವಲ ಎಲ್ಲವನ್ನ ಅನುಭವದಿಂದ ನೋಡ ನೀನ. ಕೇವಲ ನಿನ್ನೆ ವಿಚಾರದಾಗ ಹುಬ್ಳಿ ಅಪ್ಪ ವಿಚಾರದೊಳಗೆ ಬಿಡಿಸಿದ್ದು. ನೀನ್ ಎಲ್ಲವನ್ನ ಕೇವಲ ಅನುಭವದಿಂದ ನೋಡ್ ನೀನು. ಮತ್ತೆ ನೋಡ್ತಾನೆ ಅಂತಂದ್ರೆ ಈ ಹೊರಗ ಜೀವಭಾವದಿಂದ ನೋಡ್ತಾನೆ ಅನ್ನೋದೊಂದು ಹಂತಕ್ ಬರ್ತದ. ಆಮೇಲೆ ನೀನ್ ಯಾವ್ದು ನೋಡೋದು ಇಲ್ಲ, ನೋಡಿಸ್ಕೊಳ್ಳೋದಿಲ್ಲ, ಏನೊಂದು ಇಲ್ಲ. ತೂರ್ಯ ವ್ಯವಸ್ಥೆಗೆ ಎಲ್ಲದು ನೋಡೋದು ಬರ್ತದ. ತೂರ್ಯಾತೀತದೊಳಗೆ ನೋಡೋದಿಲ್ಲ, ಹೇಳೋದಿಲ್ಲ, ಕೇಳೋದಿಲ್ಲ, ಯಾವ್ದು ಇಲ್ಲ ಅಂತ ಹೇಳ್ತದ. ಇಲ್ಲಿ ವಿಚಾರ ಏನ್ ಹೇಳ್ತಾರ, ನೀನು ಚಿತ್ತದಿಂದ ಲಕ್ಷಿಸಕ್ ಹೊಕ್ಕಿ ಅಂದ್ರ ಲಕ್ಷಿಸಬಾರದು. ಹಂಗಂತ ದುರ್ಲಕ್ಷಣ ಮಾಡಬಾರ್ದಂತ. ಅಂದ್ರೆ ಏನ್ರಿ ಅಂದ್ರ, ಏನಾರ ಒಂದು ಮನಸ್ಸಿನೊಳಗೆ ಇಟ್ಕೊಂಡ್ ಅದನ್ನ ಗಮನಿಸಕ್ ಹೋಗ್ಬೇಡ. ನೀನ್ ಇರೋದ ಅವನಂತ ಸುಮ್ಮನೆ ಇದ್ದು ಬಿಡು. ಮತ್ ಇನ್ನೊಂದು ಯಾವ್ದೋ ಹೇಳೋದು ಕೇಳೋದಿಲ್ಲ, ಇನ್ನೊಂದು ನಾದ ಹೊರಡೋದಿಲ್ಲ, ಇನ್ನೊಂದು ಬರೋದಿಲ್ಲ, ನನಗೆ ಆತ್ಮ ದರ್ಶನ ಆಗೋದಿಲ್ಲ, ನಾನ್ ನೋಡೋದಿಲ್ಲ, ಎರಡು ಅನ್ನೋದೇ ಇಲ್ಲ ಅಂತ ನೀನು ಸುಮ್ಮನಿರಲು ನೀನು ಮುಕ್ತನಾವುದು. ಬ್ರಹ್ಮವೇ ತಾನೆಂದರಿತು ಸುಮ್ಮನಿರಲು ನೀನು ಮುಕ್ತನೇ ಹೌದು. ಅಂದ್ರೆ ಮತ್ತೆ ನೀನ್ ಲಕ್ಷ್ಯ ಎಲ್ಲಿರಕಂದ್ರೆ ಬ್ರಹ್ಮ ತಾನ ಅನ್ನೋದ್ರಾಗ ಇರ್ಬೋದು.
ಅದನ್ನ ಬಿಟ್ಟು ಪೂರ ದುರ್ಲಕ್ಷ್ಯವೂ ಕೂಡ ಸರಿಯಲ್ಲ. ಬ್ರಹ್ಮ ವಸ್ತುವು ಮನೋಬುದ್ಧಿಗೆ ಗೋಚರವಾಗುವುದೂ ಇಲ್ಲ, ಮತ್ತು ಮನಸ್ಸಿನಿಂದ ಬುದ್ಧಿಯಿಂದ ಅದು ಗೋಚರ ಆಗುವುದಿಲ್ಲ. ಆಗುವುದಿಲ್ಲವೆಂಬ ವಚನದಂತೆ ಬ್ರಹ್ಮದಲ್ಲಿ ಬುದ್ಧಿಯಾಟ ನಡೆಯದು. ಅದು ಮನ ಬುದ್ಧಿಗೆ ಗೋಚರ ಆಗೋದಿಲ್ಲ. ನಾವ್ ಈಗ ತಾನೇ ಹೇಳಿದ್ವಲ್ಲ, ಇದನ್ನ ರಮಣ ಮಹರ್ಷಿಗಳು ಅದನ್ನ ಹೇಳ್ತಾರ. ನಾನು ಧ್ಯಾನಕ್ ಕುಂತೆ, ಯೋಗಕ್ ಕುಂತೆ, ಅವಾಗ ನನಗೆ ನನ್ನ ಮನಸ್ಸು ಬೃಹಮಧ್ಯ ಸ್ಥಾನದೊಳಗ ದೃಷ್ಟಿ ಇಡಕ್ ಹೇಳಿದ್ರು. ನಾನ್ ದೃಷ್ಟಿ ಇಟ್ಟೆ, ಅಲ್ಲಿ ಬೆಳಕಿನ ಚಿತ್ರ ಕಾಣುತ್ತೋ ಅಂತಂದ್ರ ಇದು ನಿನ್ನ ಮನರೋಗ ಅಂತ ಹೇಳ್ತಾರ ರಮಣ ಮಹರ್ಷಿಗಳು. ನಿನ್ನ ಮನಸ್ಸಿನ ಭ್ರಾಂತಿಗಳು ಕಾಣ್ತಾವು, ಇದ್ರ ಆ ಕಡೆ ನೀನ್ ನೋಡ್ಕೊಂತ ಹೋಗು, ಅದು ಕಾಣದಂಗ ಆಕತಿ, ಏನು ಇಲ್ದಂಗ ಆಗ್ತದ. ಅದ ನಿನ್ನ ಸ್ವಸ್ವರೂಪ ಅಂತ. ಏನು ಇಲ್ದೇ ಇರ್ತಕ್ಕಂಥದ್ದು ನಿನ್ನ ಸ್ವಸ್ವರೂಪ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಿನಗ್ ಮನೋಬುದ್ಧಿಯಿಂದ ನೀನ್ ಕಂಡೆ, ನೋಡ್ದೆ, ಮಾಡ್ದೆ, ಕೇಳಿದೆ ಅಂತ ಹೇಳ್ತಿ ಅಂದ್ರ ಅದು ಗೋಚರ ಆಗೋದಲ್ಲ. ನಿನ್ನ ನೀನ್ ಎಲ್ಲಾರು ಎಂದಾದ್ರೂ ನೋಡಲಿಕ್ಕೆ ಸಾಧ್ಯವಿದೆಯೇ? ಎಂದೂ ಸಾಧ್ಯವಿಲ್ಲ. ಬ್ರಹ್ಮದಲ್ಲಿ ಬುದ್ಧಿಯಾಟ ನಡೆಯದು. ಆದರೆ ಹಾಗೆಂದ ಮಾತ್ರಕ್ಕೆ ವಿಚಾರವನ್ನು ಬಿಟ್ಟರೆ ಎಲ್ಲಾ ಕಡೆಗೂ ಕತ್ತಲೆ ಇರುತ್ತದೆ. ಇಲ್ಲಿ ನಡೆಯೋದಿಲ್ಲಪ್ಪ ಅಂತಂದ್ ನೀನು ಬಿಟ್ಟು ಅಂದ್ರ ಅದು ಹಂಗೂ ಆಗೋದಿಲ್ಲ. ಮನಸ್ಸಿಂದು ನಡೆಯಲ್ಲ, ಬುದ್ಧಿದು ನಡೆಯಲ್ಲ, ಚಿತ್ತದು ನಡೆಯಲ್ಲ, ಮತ್ತೆ ಏನೂ ನಡೆಯಲ್ಲ ಅಂದ್ರೆ ಇದು ಹೆಂಗ ಅಂತಂದು ನೀನು ಬಿಡಕ್ ಹೋಗ್ಬೇಡ. ಅದು ಹಂಗ ಇರೋದು ಆ ಸ್ವರೂಪನ ತಾನಂತ ತಿಳಿದ್ ಸುಂದರ್. ದಗ್ಧಸ್ಯ ದಹನಂ ಅಂತ ಹೇಳ್ತಾರಲ್ಲ ಮಹಾಪ್ರಭು ದೇವರು ಒಂದು ನುಡಿ ಒಳಗ. ಅದ ಆಲ್ರೆಡಿ ರೊಟ್ಟಿ ಸುಟ್ಟು ಬಿಟ್ಟದಾರ, ಸುಟ್ಟು ನಿನಗೆ ಕೈಯಾಗ ಕೊಟ್ಟು ಬಿಡದಾರ, ಮತ್ತೆ ಅದನ್ನ ಸುಡೋದಿಲ್ಲ. ಅದು ಪೂರ ಸಿದ್ಧ ವಸ್ತುವೆ, ಅದೇನ್ ಕಚ್ಚಾ ವಸ್ತು ಅಲ್ಲ. ನೀನ್ ಆತ್ಮನನ್ನ ಈಗ ಕಂಡು ನೋಡಿದಾಗ ಅದು ಒಳಿತು ತೋರ್ತು ಅನ್ನೋದು ಕಲ್ಲದು. ಅದು ಯಾವಾಗ್ಲೂ ಇರ್ತಕ್ಕಂಥದ್ದು ಸಿದ್ಧ ವಸ್ತು. ಸಿದ್ಧ ವಸ್ತುವೇ ಐತಿ ಅಂತ ತಿಳಿದು ನಾನು ಸಿದ್ಧನೇ ಇದ್ದೇನಂತ ತಿಳಿದು ನೀನು ಸುಮ್ನಿರೋದೆ ಅದೇ ಜ್ಞಾನ. ಅದೊಂದು ವಿಚಾರ ನಾವು ಆಗ್ಲೇ ಹೇಳ್ತಿದ್ವಿ. ಇದ್ದಂತಿರುವ ವಸ್ತುವನ್ನ ಇದ್ದಂತೆ ತಿಳಿಯೋ ಬುದ್ಧಿ ಬಂದ್ರೆ ಸಾಕು, ಬದ್ಧತ್ವ ತಾನೆದ್ದೋಡುವುದು ಅಂತ ಹೇಳ್ತಿದ್ರು. ಮತ್ತೆ ಇಲ್ಲಿ ಅದೇ ಪೂರ್ಣಕ್ಕೆ ಏನ್ ಹೇಳ್ತಾರ, ಪೂರ್ಣಂ ಅದಂ ಪೂರ್ಣಂ ಇದಂ ಅಂತ ಹೇಳ್ಯಾರ. ಅದು ಪೂರ್ಣವಾಗಿದೆ, ಇದು ಪೂರ್ಣವಾಗಿದೆ. ಪೂರ್ಣ ಇದೆ ಅಂತ ತಿಳಿದು ನೀನು ಸುಮ್ನಿರು, ಆ ಲಕ್ಷ್ಯದೊಳಗ ನೀನ್ ಸುಮ್ನಿರು. ಅದನ್ನ ಮತ್ತೆ ಮನಸ್ಸನ್ನ ನಿಲ್ಸಿ ಅಥವಾ ಏನೋ ಧ್ಯಾನ ಮಾಡಿ ಯೋಗ ಮಾಡಿ ಕಾಣ್ತಾನೆ ಕೂಡ್ತಾನೆ ನೋಡಕ್ಕಂತ ಹೋಗ್ಬೇಡ. ಈಗ ನಮ್ಗೆ ಏನಾದ್ರೂ ಒಂದು ಸಹಜವಾಗಿ ಅದೈತ್. ಈಗ ನಾನು ಗಂಡು ಮಗ, ನಾನೊಬ್ಬ ಡ್ರೈವರ್. ಮತ್ತೆ ನಾನ್ ಡ್ರೈವರ್ ಆಗಕ್ ಅನ್ನೋದೇನ್ ನಾನೇನ್ ಲಕ್ಷ್ಯ ಕೊಡೋದೇನ್ ಬೇಕಾಗಿಲ್ಲ. ನಾನ್ ಆಗಿರೋದ ನಾನ್ ಡ್ರೈವರ್. ಈಗ ನಾನು ಗಂಡು ಮಗ ಹುಟ್ಟಿದ್ದೇನೆ, ನಾನ್ ಮತ್ತೇನ್ ಬದಲಾವಣೆ ಏನಿಲ್ಲ, ನಾನು ಇರೋದ ಅದು. ಅರ್ಥಾತ್ ನಾನು ಆತ್ಮ ಸ್ವರೂಪನೇ ಅಥವಾ ಪರಬ್ರಹ್ಮ ಸ್ವರೂಪದನೇ ಅನ್ನೋದು ಅದೇ ಸತ್ಯ. ಮತ್ ಅದನ್ನ ನೋಡಕ್ ಅದನ್ ಕಾಣಕ್ ಮತ್ ಇನ್ನೊಂದ್ ಏನೇನ್ ಬೇಕಾಗಿಲ್ಲ. ಹಂಗೈ ನೋಡ್ಕೊಳಕ್ ಏನ್ ಕನ್ನಡಿ ಬೇಕಾಗಿಲ್ಲ. ಅಪ್ಪರ್ ಒಂದ್ ಉದಾಹರಣೆ ಕೊಟ್ಟಿದ್ರು ನಿನ್ನ ಹುಬ್ಬಳ್ಳಿ ಪ್ರವಚನದೊಳಗೆ. ಕನ್ನಡಿ ಮಕ ನೋಡ್ಕೊಳಕ್ ಎಷ್ಟು ಬೇಕು? ಒಂದ್ ಅಂಗೈ ಅಗಲ ಸಾಕು. ಒಂದ್ ಬಸ್ಸಿನ ಡ್ರೈವರ್ ಮಗ್ಲಿಗೆ ಒಂದ್ ಕನ್ನಡಿ ಎಷ್ಟಿರ್ತತಿ? ಒಂದ್ ಅಂಗೈ ಅಗಲ ಇರ್ತತಿ. ಅದ್ರಾಗ ಎಲ್ಲದೂ ಕಾಣ್ತತಿ. ಮತ್ ದೊಡ್ಡ ಕನ್ನಡಿ ಬೇಕು ನನ್ ನೋಡ್ಕಿನಕ್, ಅಲ್ನ ಬೇಕೇ ಬೇಕು ಅಂತ ಏನ್ ಅವ್ರ ಅಂತಿಲ್ಲ. ನನ್ ಮಕ ತೋರಿದ್ರೆ ಸಾಕು. ಅಂದ್ರೆ ವಿಚಾರಗಳು ನೀನ್ ಭಾರಿ ವಿಚಾರ ಬೇಕು, ಬರ್ತಿ ಅದನ್ ತಿಳಿಬೇಕು ಇದನ್ ತಿಳಿಬೇಕಂತ ಯಾವನು ನೀನ್ ತಲೆಯಾಗ ಇಟ್ಕೋಬೇಡ. ಬರೇ ನಿನಗ ಆ ತಿಳಿಯುವ ಸಾಮರ್ಥ್ಯ ನಿನ್ನೊಳಗ ಐತಿ ಅನ್ನೋದಾದ್ರ, ಏಕತ್ವದ ಜೀವ ಬ್ರಹ್ಮರ ಏಕತ್ವದ ತಿಳಿಯುವ ಶಕ್ತಿ ನಿನಗೆ ಐತಿ ಅನ್ನೋದಾದ್ರ ನಿನಗೆ ಬರ ತತ್ವಮಸಿ ಅನ್ನೋದು ಒಂದೇ ಸಾಕು. ಮತ್ತಿಲ್ಲ ಇದು ನನಗೆ ಆಟ ತಿಳಿಯೋದಿಲ್ಲ ಅಂದ್ರೆ ನೀನ್ ಏನಾರ ಮಾಡಿಕ. ಈಟ್ರ ನನಗ್ ಮಕ ನನಗ್ ಸರಿಯಾಗಿ ಕಾಣೋದಿಲ್ಲ, ನನಗೇನು ಪಾದದ ನೆತ್ತಿದಂಗ ನೋಡ್ಕೊನಕ್ ನನಗ್ ಬೇಕಂದ್ರ ಹೋಗ್ ನೋಡ್ಕೊಂತ. ಮತ್ ನಿನಗ್ ತಿಳಿವಿಗೆ ಎಷ್ಟು ಬೇಕು ಅಷ್ಟು ತಿಳಿದೆ ಅಂದ್ರ ಅಷ್ಟ್ ಸಾಕು ಅನ್ನೋ ವಿಚಾರವನ್ನ ನಿನ್ನೆ ಹುಬ್ಬಳ್ಳಿ ವಿಚಾರದೊಳಗ್ ಪ್ರವಚನದೊಳಗ್ ತಿಳಿಸಿದ್ರ. ಇಲ್ಲಿ ಹಂಗ ಹೇಳ್ತಾರ, ನೀನು ಮನಸ್ಸಿನಿಂದ ಸಾಧನೆ ಮಾಡಿ ಬುದ್ಧಿಯಿಂದ ಸಾಧನೆ ಮಾಡಿ ನೋಡ್ತಾನಿ ಅಂತಂದ್ರ ಅದು ಅಲ್ಲಿ ನಡೆಯುವುದಿಲ್ಲ. ಬ್ರಹ್ಮನಲ್ಲಿ ಬುದ್ಧಿಯಾಟ ನಡೆಯೋದು. ಆದರೆ ಹಾಗೆಂದ ಮಾತ್ರಕ್ಕೆ ವಿಚಾರವನ್ನೇ ಬಿಟ್ಟರೆ ಎಲ್ಲಾ ಕಡೆಗೂ ಕತ್ತಲೆ ಆಗ್ತದ. ವಿಚಾರವನ್ನು ಬಿಟ್ರಂದ್ರ ನಾನು ಬ್ರಹ್ಮ ಸ್ವರೂಪನದೇ ಅನ್ನೋ ವಿಚಾರವನ್ನು ಬಿಡಬಾರದು. ಅದು ಯಾವಾಗ್ಲೂ ನಾನು ಅದೇ ಅನ್ನೋದು ನಮ್ಮೊಳಗ್ ಮನೆ ಮಾತಾಗಿರ್ಬೇಕು. ಈಗ ನಮ್ಮನ್ನ ಯಾರಾದ್ರೂ ನಮ್ಮ ಹೆಸರು 100 ಜನದ ಮಧ್ಯ ಕೂಗಿದ್ರು ಕೂಡ ನನ್ನ ಯಾರೋ ಕೂಗಿದ್ರು ಅನ್ನೋದು ಭಾವ ನಮಗೆ ಹೆಂಗ್ ಗಟ್ಟಿ ಬರ್ತದ.
ಹಂಗ ನಮ್ಮನ್ನ ಯಾವುದೇ ಇದ್ರೊಳಗ ಗುರುತಿಸಿದ್ರು ಕೂಡ ನಾವು ನಮ್ಮ ಗುರುತು ಆತ್ಮ ಸ್ವರೂಪ ಹೊರತು ಬೇರೆ ಏನೋ ಅಲ್ಲ ಅನ್ನೋದು ನಮ್ಮೊಳಗ ಗಟ್ಟಿ ಆಗ್ಬೇಕಾಗತ್ತೆ. ಅದೇ ತಾನ ಅನ್ನೋದು ಗಟ್ಟಿ ಅಷ್ಟಾದ್ರೆ ಸಾಕು. ಅಷ್ಟ ನಮ್ಮೊಳಗ್ ಗಟ್ಟಿ ಆದ್ಮೇಲೆ ಮತ್ತೆ ನಿನ್ನ ಚಿತ್ತ, ನಿನ್ನ ಬುದ್ಧಿ, ನಿನ್ನ ಮನದಾಗ ಯಾವ ಕೆಲ್ಸಗಳು ಇಲ್ಲ, ಇಂದ್ರಿಯಗಳದ್ದು ಯಾವ್ದು ಕೆಲಸ ಇಲ್ಲ. ಇಲ್ಲಿ ಶಮೆ ದಮೆ, ಅಂತರ್ ಬಹಿರ ನಿಗ್ರಹ ಯಾವ ಕೆಲಸ ಇಲ್ಲ. ಇಲ್ಲಿ ಇದು ನಿನಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಶಮೆ ದಮೆ ಬೇಕಾಗ್ತದೆ. ಹೊರಗೆ ಇಂದ್ರಿಯಗಳು ಏನನ್ನಾರ ನೋಡಿ ಮನಸ್ನ ಎತ್ತಗರ ಮಾತ್ ಕರ್ಕೊಂಡ್ ಹೋಗ್ತಾವ. ಇಲ್ಲ ಇವು ಸುಮ್ನದ್ದಂದ್ರ ಮನಸರ ಅತ್ತ ಕರ್ಕೊಂಡ್ ಹೋಗ್ತೈತಿ. ಇಲ್ಲ ಇವ್ರರ ಕರ್ಕೊಂಡ್ ಹೋಗ್ತಾರಲ್ಲ ಅವ್ರರ ಕರ್ಕೊಂಡ್ ಹೋಗ್ತಾರ. ನೀನ್ ಬ್ರಹ್ಮ ಅಂತ ತಿಳಿಲಿಲ್ಲ ಅಂದಾಗ ಇವ್ರು ನಿನ್ನ ಆಟ ಆಡಿಸ್ತಾರ, ಅತ್ತಾಗಿತ್ತಾಗ ಎಳ್ದಾಡಿಸ್ತಾರ, ಅತ್ತಾಗಿತ್ತಾಗ ಜಗ್ಗಿ ಆಡ್ತಾರ. ನೀನ ಬ್ರಹ್ಮ ಸ್ವರೂಪ್ ನೀನದಿ, ಹರೋ ಸ್ವರೂಪ್ ನೀನದಿ ಅಂತ ತತ್ವಮಸಿ ಮಹಾವಾಕ್ಯವನ್ನ ನೀನ್ ತಿಳಿದಿದ್ದೆ ಅಂದ್ರ ಇವ್ರ ಆಟ ಏನೋ ನಡೆಯೋದಿಲ್ಲ, ಇವ್ರು ಬೇಕೋ ಆಗೋದಿಲ್ಲ. ಇವ್ರು ನಿನ್ನೊಳಗ ಇದ್ದು ಇಲ್ದಂಗ ಇದ್ದು ಬಿಡ್ತಾರೆ. ನೀನ್ ನಿದ್ದೆತ್ತಿದೊಳಗ ನಿನ್ನೊಳಗೆ ಎಲ್ಲಾ ಇದ್ವಲ್ಲ, ಹಂಗ ಈ ಜ್ಞಾನದ ಅರಿವು ಸ್ವರೂಪದ ಪರಬ್ರಹ್ಮ ಸ್ವರೂಪದ ಅದು ನಿನ್ನೊಳಗ್ ಗಟ್ಟಿ ಆತಂದ್ರೆ ಇವ್ರೆಲ್ಲರೂ ಕೂಡ ಇದ್ದು ಇಲ್ದಂಗ ನಿನ್ನೊಳಗೆ ಇದ್ದು ಬಿಡ್ತಾರ. ನಮಗ್ ಬೇಕಾಗಿರ್ತಕ್ಕಂಥದ್ದು ಆ ಅದ್ವೈತದ ಏಕತ್ವದ ಜ್ಞಾನ. ಅದರ ವಿಚಾರ ಮಾತ್ರ ಬಿಡಂಗಿಲ್ಲ, ಯಾವಾಗ್ಲೂ ಅದೇ ಇರ್ಬೇಕಾಗ್ತದೆ ಅನ್ನೋ ವಿಚಾರವನ್ನ ಹೇಳ್ತಾರ. ವಿಜ್ಞಾನ ಸ್ಥಿತಿಯಲ್ಲಿ ಜ್ಞಾನವೂ ಲಯವಾಗುತ್ತದೆ. ವಿಜ್ಞಾನದ ಸ್ಥಿತಿಯಲ್ಲಿ ಜ್ಞಾನವೂ ಲಯವಾಗುತ್ತದೆ ಅಂತ ಹೇಳ್ತಾರ. ಇಲ್ಲಿ ಜ್ಞಾನ ಅಂದ್ರೆ ಏನಂದ್ರೆ ಈಗ ನಾವ್ ಹೇಳಿದೀವಲ್ಲ, ನಾನು ಆತ್ಮ ಸ್ವರೂಪನಿದ್ದೇನೆ, ಆತ್ಮ ವಿಚಾರವನ್ನ ತಿಳಿಸುವುದೇ ಬ್ರಹ್ಮಜ್ಞಾನ. ಅಂದ್ರೆ ನೀನು ಬ್ರಹ್ಮನಿದ್ದೆ, ಇವೆಲ್ಲ ಒಂದೇ ಸಮಾನ ಪದ. ಬ್ರಹ್ಮ ಅಂದ್ರು ಅದ, ಆತ್ಮ ಅಂದ್ರು ಅದ. ಇದನ್ನ ತಿಳಿಸೋದಕ್ಕೆ ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ, ಆತ್ಮ ಸ್ವರೂಪನಿದ್ದೇನೆ ಅಂತ ಇದು ಜ್ಞಾನದ ವಿಚಾರ ತಿಳಿಸ್ತದೆ. ಮತ್ತೆ ವಿಜ್ಞಾನದಲ್ಲಿ ಜ್ಞಾನವೂ ಲಯವಾಗುತ್ತದೆ ಆತಲ್ಲ ಹೇಳಿದಲ್ಲ ಬಿಡು, ಮುಗಿತು. ನೀನು ಆತ್ಮದಿ ಅಂತ ಹೇಳಿದಲ್ಲ, ಇಲ್ಲಿವರೆಗೂ ದೇಹದಿ ಅಂತ ತಿಳಿದಿದ್ವಿ. ಮತ್ತೆ ಬಲ್ಲಂತ ಗುರುಗಳ ಅನುಭವಗಳ ಸಂಘದಿಂದ, ಅನುಭವಿಗಳ ಸಂಘದಿಂದ ನೀನು ಆತ್ಮ ಅಂತ ತಿಳಿಸಿದ್ರು ನೀನು ನಿನ್ನ ಅನುಭವದ ಮುಖಾಂತರ ನೋಡಿದೆ, ಹೌದು ನಾನು ಆತ್ಮದನೆ ಅಂದೆ. ಈ ವಿಜ್ಞಾನ ಸ್ಥಿತಿಯಲ್ಲಿ ಇದು ಎಲ್ಲಿ ಪ್ರಯೋಗ ನಡೀತು? ನಾನು ಆತ್ಮದನೆ ಅಂತ ಪ್ರಯೋಗ ನಡೆದದ್ದರೆ ಎಲ್ಲಿ? ವಿಚಾರ ನಡೆದದ್ದರೆ ಎಲ್ಲಿ? ಆ ಮೂಲ ಅರಿವಿನಲ್ಲಿ. ಆ ಮೂಲ ಅರಿವಿನಲ್ಲಿ ನಡೆದಾಗ ನಾನು ಜ್ಞಾನದನೆ ಅನ್ನೋದು ಹೋಗ್ತದ, ನಾನು ಅಜ್ಞಾನದಿ ಅದನೆ ಅನ್ನೋದು ಹೋಗ್ತದ, ನಾನು ಆತ್ಮದನೆ ಅನ್ನೋದು ಹೋಗ್ತದ, ಎಲ್ಲದು ಹೋಗ್ತದ. ಈ ತೂರ್ಯ ಅವಸ್ಥೆ ಒಳಗ ನಾನು ಆತ್ಮದನೆ ಅಂತ ಹೇಳ್ತದ, ನಾನು ಪರಬ್ರಹ್ಮ ಸ್ವರೂಪದನೆ ಅಂತ ಹೇಳ್ತದ. 4 ವೇದಗಳು ಹೇಳಿದ ಮಾತುಗಳು ಕೂಡ ನಾನಿವನು ಅಂತ ಹೇಳ್ತದ. ಮತ್ ಇವನು ಅಂತ ಗುರುತಿಸಿ ನೀನ್ ಹೇಳ್ತತೆ ಅನ್ನೋದು ತೂರ್ಯ ಸ್ಥಿತಿ ಆಯ್ತು. ಮತ್ ಅದಕ್ಕೂ ಮುಂದಕ್ ವಿಚಾರ ಮತ್ ನಾನು ಅದಾನೆ ಅಂತ ಮತ್ ಅದಕ್ಕೆ ಕುಂದ್ರಬೇಕು. ಮತ್ ಅದನ್ನ ಅರಿಯುವಂತ ತಿಳಿಯುವಂತ ಒಂದು ಶಕ್ತಿ ಬೇರೆನೇ ಐತಿ ಅಂತ ವಿಚಾರ ಮಾಡಿದ್ರ ಅದೇ ವಿಜ್ಞಾನ ಸ್ಥಿತಿಯಲ್ಲಿ ಆತ್ಮ ಅನ್ನೋದು ಕೂಡ ಲಯವಾಗಿ ಹೋಗ್ತದ. ಇಲ್ಲಿ ಹೇಳ್ತಾರ, ವಿಜ್ಞಾನ ಸ್ಥಿತಿಯಲ್ಲಿ ಜ್ಞಾನವು ಕೂಡ ಲಯವಾಗುತ್ತದೆ ನಿಜ, ಆದರೆ ಜ್ಞಾನರಹಿತ ಅಜ್ಞಾನ ಸ್ಥಿತಿಯು ಕೊಟ್ಟಿಯೋ. ಅಂದ್ರ ಇಲ್ಲಿ ಏನ್ ಹೇಳಿದ್ರು? ವಿಜ್ಞಾನ ಸ್ಥಿತಿಯಲ್ಲಿ ಜ್ಞಾನ ಲಯ ಆಗ್ತದೆ ಅಂತ ಹೇಳಿದ್ರು. ಹಂಗಂತ ಜ್ಞಾನ ಲಯ ಆಯ್ತು ಅಂತಂದ್ರ ಆಮೇಲೆ ಆ ಅಜ್ಞಾನ ಸ್ಥಿತಿಯು ಕೂಡ ಸುಳ್ಳದು. ಜ್ಞಾನ ಇಲ್ದಂಗ ಆತಂದ್ರ ಅದು ಕೂಡ ಸುಳ್ಳು. ಅದು ಏಕತ್ವದ ಹಂಗ ಉಳಿದಿರ್ತತಿ. ಆದ್ರ ಇದ್ರ ಸ್ಥಿತಿಗಿಂತ ಮುಂದಕ್ಕೆ ಹೋಗಿರ್ತತಿ. ಯಾವ ಸ್ಥಿತಿಗಿಂತ? ನಾನು ಬ್ರಹ್ಮದನೆ ಅನ್ನೋದು ದಾಟಿ ಮುಂದಕ್ಕೆ ಹೋಗಿರ್ತತಿ. ಆ ದಾಟಿ ಹೋಗಿರ್ತಕ್ಕಂಥ ಸ್ಥಿತಿಯೇ ವಿಜ್ಞಾನ ಸ್ಥಿತಿ. ಅಲ್ಲಿ ಇವ್ ಯಾವ ಬೇಕಿರೋದಿಲ್ಲ. ಇಲ್ಲಿ ಲಯ ಅಂತ ಹೇಳ್ತದಂದ್ರ, ನಾವ್ 10ನೇ ಕ್ಲಾಸಿಗೆ ಓದಿವಿ, 9ನೇ ಕ್ಲಾಸ್ ಲಯ ಆದಂಗ ಆತು. ಹಂಗಂತ 9ನೇ ಕ್ಲಾಸಿನ ಜ್ಞಾನ ಇಲ್ಲೇನೋ ಅಂದ್ರ ಐತಿ. ಆ ಜ್ಞಾನದ ಆಧಾರದ ಮೇಲೆ 10ನೇತಿ ಹೋಗಿರ್ತೇವೆ. 10ನೇತಿ ಬಿಟ್ಟು ನಾವು ಒಂದು ಕಾಲೇಜಿಗೆ ಹೋಗಿರ್ತೇವಿ ಅಂದ್ರ ಹಂಗಾರ 10ನೇತಿ ಜ್ಞಾನ ಇಲ್ಲೇನೋ ಅಂದ್ರ ಜ್ಞಾನ ಐತಿ. ಆದ್ರ 10ನೇತಿ ನಿನ್ನೊಳಗ ಐತಿ ಏನಂದ್ರ 10ನೇತಿ ನಿನ್ನೊಳಗಿಲ್ಲ. 10ನೇತಿ ಲಯವಾಗಿ ನೀನ್ ಕಾಲೇಜ್ ವಿದ್ಯಾರ್ಥಿ ಆಗಿದೆ, ನೀನ್ ಮುಂದಕ್ಕೆ ಹೋಗಿದಿ ಅಂದ್ರ ಅರ್ಥಾತ್ ನೀನ್ ಆತ್ಮ ಸ್ವರೂಪನಿಧಿ ಅನ್ನೋದು ಅದು ಒಂದು ಅಂತ. ನೀನು ತೂರ್ಯ ಅವಸ್ಥೆಯೊಳಗ ನೀನು ಅದಿ ಅನ್ನೋದು ಒಂದು ಅಂತ.
ನಿನ್ನೊಳಗ ವಿಚಾರ ಮುಂದುವರೆದಂತಲ್ಲ ಅವಾಗ ಈ ಅಜ್ಞತಿ ಅನ್ನೋದು ಒಂದು ಅಂತಲಯವಾಗಿ, ಅರ್ಥಾತ್ ನೀನ್ ಆತ್ಮದ್ದೇನೆ ಅನ್ನೋದು ಒಂದು ಲಯವಾಗಿ ಅಲ್ಲಿ ಏನೊಂದೇನು ಇಲ್ಲದ ಸ್ಥಿತಿ ಆಗ್ತದ. ಆ ಏನೊಂದೇನು ಇಲ್ಲದ ಸ್ಥಿತಿ ಒಳಗ ಜ್ಞಾನ ಇಲ್ಲೇನು ಅಂದ್ರ ಜ್ಞಾನ ಐತಿ. ಅವನಿಗೆ ಅಜ್ಞತೆ ಓದ್ತದನ ಅಂತಂದ್ರ ಹಿಂದೆ ಉಳಿದ 9 ಶಾಲೆಗಳ ಲಯವಾಗಿ ಹೋಗಿದಾವಂದ್ರ 9 ಶಾಲೆಗಳ ಅವನಿಲ್ಲ. ಈಗ ಅವನ್ ಪ್ರಸ್ತುತ 10ನೇ ಶಾಲೆಗೆ ಅದನ. ಆದ್ರ ಉಳಿದ ಎಲ್ಲಾ ಶಾಲೆಗಳ ಜ್ಞಾನ ಐತಿ ಏನಂದ್ರ ಜ್ಞಾನ ಐತಿ. ಆ ಶಾಲೆ ಒಳಗ 8, 9, 10 ಅನ್ನೋದು ಮರೆಯಾಗಿ ಹೋಗೈತಿ. ಆದ್ರ ಜ್ಞಾನ ಐತಿ. ಅದರ ಆಧಾರದಿಂದನೇ ಅದು ಮುಂದಿಂದ ನಡೆದಿರ್ತತಿ. ತೂರ್ಯ ಸ್ಥಿತಿಯನ್ನ ದಾಟಿ ತೂರ್ಯಾತೀತಕ್ಕೆ ಹೋಗಿರ್ತತಿ. ಇಲ್ಲಿ ಅದನ್ನ ಹೇಳ್ತಾರ, ನಿನ್ನ ವಿಜ್ಞಾನ ಸ್ಥಿತಿಯೊಳಗ ಜ್ಞಾನಲಯ ಆಗ್ತದೆ. ಆದ್ರ ಜ್ಞಾನ ರಹಿತ ಸ್ಥಿತಿಯು ಕೂಡ ಕೊಟ್ಟಿ. ಜ್ಞಾನಲಯ ಅಂತಂದ್ರ ಇಲ್ದಂಗ ಆಗೈತಷ್ಟೇ, ಆದ್ರ ಒಳಗದ ಯಾವಾಗ್ಲ ಓದಿರ್ತಕ್ಕಂಥದ್ದು ಎಲ್ಲದು ಐತಿ. ಆತ ಎಲ್ಲದ್ರೊಳಗ ಅಡಕವಾಗೈತಿ. ಈಗ ನಾವೇನೀಗ ಉದಾಹರಣೆ ತಗೊಂಡಿವಲ್ಲ, 9, 10 ಅನ್ನೋದು ಇಲ್ದಂಗ ಆಗೈತೆ ಅಷ್ಟೇ, ಆದ್ರ ಅದ್ರ ಒಳಗಿನ ಜ್ಞಾನ ಐತಿ. ಅದೇನೋ ಇಲ್ದಂಗ ಐತಿ ಅಂದ್ರ ಅದು ಕೂಡ ಕೊಟ್ಟಿ ಆಕತಿ. ನನಗೆ 8 ಇಲ್ಲ 9 ಇಲ್ಲ ಬರೀ 10 ಒಂದ ನಾನಂದ್ರು ಕೂಡ ಅದು ಕೊಟ್ಟಿ ಆಗ್ತದ. ನಾನು ಜ್ಞಾನಿ ಎಂಬ ಅಹಂಕಾರ ಹಿಡಿಯಬಾರದು ಅಂದ್ರ ಇಲ್ಲಿ ಯಾಕೆ ಜ್ಞಾನ ಲಯ ಆಗ್ತದೆ ಅಂತ ಹೇಳ್ತಾರಂದ್ರ, ನಾನು ಜ್ಞಾನಿ, ವಿಜ್ಞಾನ ಸ್ಥಿತಿಯಲ್ಲಿ ಜ್ಞಾನ ಲಯ ಆಗತ್ತೆ ಅಂತ ಯಾಕೆ ಹೇಳ್ತಾರಂದ್ರ, ನಾನ್ ಜ್ಞಾನಿ ಅಂತ ಕುಂದಿರ್ತಿಯಲ್ಲ, ಅದು ಒಂದು ನಿನ್ನ ಅಹಂಕಾರಕ್ಕೆ ತಿರುಗಿ ಬಿಡ್ತತಿ. ನೀನು ವಿಚಾರದಿಂದ ಆತ್ಮ ಸ್ವರೂಪದ ನಾನು ಅಂತ ಹೇಳ್ತಿ. ಓಕೆ, ನಾನು ಎಂದರೆ ಬದ್ಧ, ನಾನು ಎಂದರೆ ಮುಕ್ತ. ನಾನು ಎಂದರೆ ಬದ್ಧ, ನಾನು ಎಂದರೆ ಮುಕ್ತ. ದೇಹಾತ್ಮಮತಿಯಿಂದ ನಾನು ಎಂದರೆ ಬದ್ಧ, ಆತ್ಮಮತಿಯಿಂದ ಪರಬ್ರಹ್ಮದ ವಿಚಾರದಿಂದ ನಾನು ಎಂದರೆ ಮುಕ್ತ. ಆದ್ರ ನಾನು ಅನ್ನೋದ್ರಗಳು ಕೂಡ ಲಯವಾಗಿ ಹೋಗ್ತದ. ಇದಕ್ಕೇನು ಉದಾಹರಣೆ ಕೊಡ್ತಾರಂದ್ರ, ಅಡವಿ ಬೆಂಕಿದ ಉದಾಹರಣೆ ಕೊಡ್ತಾರ. ಅಡವಿಗೆ ಬೆಂಕಿ ಎತ್ತಿತ್ತಂದ್ರ ಎಲ್ಲಿ ತನ ಬೆಂಕಿ ಉರಿತೈತಿ ಅಂದ್ರ ಕಟಿಗಿ, ಗಿಡ, ಮರ ಎಲ್ಲಿ ತನ ಸಿಗ್ತಾವ ಅಲ್ಲಿ ತನ ಉರಿತೈತಿ. ಉರಿದು ಎಲ್ಲವನ್ನು ನಾಶ ಮಾಡುತ್ತೆ. ಹಂಗ ಆತ್ಮಸ್ವರೂಪನೇ ನಾನಿದ್ದೇನೆ ಅನ್ನೋದು ಈ ದೇಹದ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಏನೇನ್ ಹೇಳ್ತಾವು ಅಷ್ಟನ್ನು ಸುಡ ತನಕ ಇದು ಆತ್ಮನೇ ನಾನು ಅನ್ನೋದು ಗಟ್ಟಿ ಬೇಕೇ ಬೇಕು. ಉರಿತೈತಿ, ಅದು ಇರ್ಲೇಬೇಕು. ಹೊರಗ ಬೆಂಕಿ ಎಲ್ಲಿ ತನ ಇರ್ತತಿ, ಕಟಿಗಳು ಇರತನ ಬೆಂಕಿ ಉರ್ದು ಕಟಿಗ್ ಇಲ್ದಂಗ ಆದಾಗ ಬೆಂಕಿನೂ ಕೂಡ ನಾಶವಾಗಿ ಹೋಗಿಬಿಡ್ತದ. ಬೆಂಕಿನೂ ಇಲ್ದಂಗ ಆಗಿಬಿಡ್ತತಿ. ಯಾರೇನ್ ನುಣ್ಸೋದ್ ಬೇಕಾಗಿಲ್ಲ. ಕಟಿಗ್ ಇದ್ದಾಗ ಅದ್ ಬೆಂಕಿ ನುಣ್ಸ್ಬೇಕಾಗ್ತದ. ಕಟಿಗ್ ಖಾಲಿ ಆದ್ಮೇಲೆ ಬೆಂಕಿ ತನ್ನಷ್ಟಿಗೆ ತಾನೇ ನುಂಗಿ ಹೋಗಿರ್ತದ. ಹಂಗ ನಮ್ಮೊಳಗ ದೇಹ ನಾನದನಿ, ಮನಸ್ ನಾನದನಿ, ಬುದ್ಧಿ ನಾನದನಿ, ಅಹಂಕಾರ ನಾನದನಿ, ಅವನ್ ನಾನದನಿ, ಇಂಥವೆಲ್ಲವೂ ಕೂಡ ಸುಟ್ಟು ಹೋಗ ತನಕ ಜ್ಞಾನಾಗ್ನಿ, ಆತ್ಮ ಸ್ವರೂಪನೇ ನಾನಿದ್ದೇನೆಂಬ ಜ್ಞಾನಾಗ್ನಿ ಉರಿಬೇಕಾಗ್ತದ. ಅದು ಉರಿತ ಕೊನೆಗೆ ಅಲ್ಲಿ ಬೆಂಕಿ ಹೆಂಗ ಸುಟ್ಟು ಹೋಗ್ತದೋ, ಇಲ್ಲಿ ಆತ್ಮ ವಿಚಾರ ಮುಂದುವರೆದಂತೆಲ್ಲ ಆ ಆತ್ಮನು ನಾನು ಅನ್ನೋದು ಅಲ್ಲಿ ಬೆಂಕಿ ಹೆಂಗ ಲಯವಾಗಿ ಹೋತ, ಹಂಗ ಇಲ್ಲಿ ಕೂಡ ಜ್ಞಾನನು ಕೂಡ ಲಯವಾಗ್ಬೇಕು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರ. ಹಂಗ ಅದು ಲಯವಾಗಿ ಹೋಗ್ತದ. ಮತ್ ನೀನ್ ಅದನ್ನ ಹಿಡ್ಕೊಂಡ್ ಕುಂತಿ ಅಂದ್ರ ಅದು ಅಹಂಕಾರ ಆಗ್ತದ. ಆದ್ದರಿಂದ ನಾನು ಜ್ಞಾನಿ ಎಂಬ ಅಹಂಕಾರ ಹಿಡಿಯಬಾರದು ಸರಿ, ಆದರೆ ಬರುವನೆಂಬ ಜ್ಞಾನವನ್ನೇ ಅಭಿಮಾನ ಬರುವುದೆಂದು ನಾನು ಜ್ಞಾನಿ ಎಂಬ ಅಹಂಕಾರ ಹಿಡಿಯಬಾರದು ಸರಿ, ಆದರೆ ಅಭಿಮಾನ ಬರುವುದೆಂದು ಜ್ಞಾನವನ್ನೇ ಬಿಟ್ಟು ಕೂಡಬಾರದು. ಬ್ರಹ್ಮವು ತರ್ಕಕ್ಕೆ ಹಸುಗೊಳ್ಳದೇನೋ ನಿಜ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು, ನಿನಗೆ ಅಹಂಕಾರ ಬರ್ತದಪ್ಪ, ನಾನ್ ಜ್ಞಾನ ಇದನಿ ನಾನೆನ್ನೋದು ಅಹಂಕಾರ ಬರ್ತತಿ. ಆದ್ರ ಅದನ್ನ ನಿನ್ನ ಅರಿವಿನೊಳಗ ಅದು ಲಯವಾಗಿ ಹೋಗ್ಬೇಕು. ನಿನ್ನ ಯಾವ್ದು ಮೂಲ ಅರಿವು ಅನ್ನೋದೈತಲ್ಲ ಅದ್ರೊಳಗ ಅದು ಲಯವಾಗಿ ಹೋಗ್ಬೇಕು. ಮತ್ ನಿನ್ನೊಳಗ ನನಗೆ ಅಹಂಕಾರ ಬರ್ತತೇನಪ್ಪ ಅಂತ ನೀನ್ ಅನ್ಕೋಬೇಡ. ನಿನ್ನ ಮನದೊಳಗ ಇನ್ನೊಂದು ಸಂಕಲ್ಪ ಮಾಡ್ಕೋಬೇಡ. ನನಗೆ ಜ್ಞಾನದಿಂದ ಅಭಿಮಾನ ಬರುವುದೆಂದು ಜ್ಞಾನವನ್ನೇ ಬಿಟ್ಟು ಕೂಡ್ರಬಾರದು. ನೀನೇ ಇದನ್ ಮಾಡಿದ್ರೆ ಇದಾಕತಿ, ಅದನ್ ಮಾಡಿದ್ರೆ ಇದಾಕತಿ ಅಂತ ನೀನ್ ಹಂಗೇನೋ ಬಿಡಬೇಡ. ಅದು ಇರ್ಲಿ, ನಿನ್ನೊಳಗ ಲಯವಾಗಿ ಹೋಗ್ಲಿ.
ಕಾಡಿನೊಳಗ ಹತ್ತಿರ್ತಕ್ಕಂಥ ಬೆಂಕಿ, ಕಟ್ಟಿಗೆಯೊಳಗ ಹತ್ತಿರ್ತಕ್ಕಂಥ ಬೆಂಕಿ, ಕಟ್ಟಿಗೆ ಸುಟ್ಟಾದ್ಮೇಲೆ ಕಟ್ಟಿಗೆ ಒಳಗ ಹೆಂಗ ಲಯವಾಗಿ ಹೋಗ್ತದೋ ಹಂಗದ ಅದ್ರೊಳಗ ಲಯವಾಗಿ ಹೋಗ್ಬಿಡ್ಲದು. ಮತ್ ಬೇರೆ ಇನ್ನೊಂದು ಭಾವದಿಂದ ಅದನ್ನ ನನಗೆ ಜ್ಞಾನ ಅಂದ್ರ ಅಹಂಕಾರ ಬರ್ತತೇನಪ್ಪ, ಆಗ್ಲಲ್ಲ ನಾನ್ ಆತ್ಮ ಸ್ವರೂಪನೇ ಅಂದ್ರ ಇದು ನನಗೆ ಅಹಂಕಾರ ಬರ್ತತೇನಂತ ನೀನ್ ಅನ್ಕನಕ್ ಹೋಗ್ಬೇಡ. ಅದ್ ಹಂಗೆ ಇರ್ಲ, ಅದ ನಿನ್ನೇನು ಮಾಡೋದಿಲ್ಲ. ಆದ್ರೆ ಅದು ಉಚ್ಚಾರಣೆ ಮಾಡ್ಬೇಕಾರ ಹೇಳ್ಬೇಕಾರ ಆ ಪರಬ್ರಹ್ಮ ವಸ್ತು ನಾನು, ಆತ್ಮನೇ ನಾನು, ಪ್ರಜ್ಞಾನಾನಂದಂ ಬ್ರಹ್ಮ, ಅಯಂ ಆತ್ಮಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಹಂಗ ಹೇಳ ನೀನು. ಆದ್ರ ಅದ್ರಾಗ ಸಿಕ್ಕಬೇಡ. ಅದ್ರಾಗ ಸಿಕ್ಕಂತಾನೆ ಅಂದ್ ನೀನ್ ಹೇಳೋದ್ ಬಿಡ್ಬೇಡ, ಅದನ್ನ ಹೇಳು. ಆದ್ರ ಅದ್ರೊಳಗ ಗಂಟಿಗೆ ಹೇಳ್ದಂಗ ನೀನ್ ಇರು. ಇಲ್ಲಿ ಅದನ್ನ ಹೇಳ್ತತಿ. ನಾನ್ ಹಂಗ ಆಗ್ಲಲ್ಲ ಹಿಂಗ ಅನ್ಕಂತಾನಿದ್ದೆ ಅಂದ್ರ ನನಗೆ ಅಹಂಕಾರ ಬರ್ತತೇನಪ್ಪಾ ಅಂತ ಏನ್ ಅನ್ಕನಕ್ ಹೋಗ್ಬೇಡ. ಅದು ಬೇಕು ನಿನಗ, ಅದೇ ಆಧಾರ. ಕೊನೆಗೆ ಒಂದ್ ದಿವಸ ಅದು ಅದ್ರೊಳಗೆ ನೀನ್ ಲಯವಾಗಿ ಹೋಗ್ಬಿಡ್ತಿ. ಅದು ಇಲ್ಲ, ನೀನು ಇಲ್ದಂಗ ಆಗಿ ಹೋಗ್ಬಿಡ್ತಿ. ಬಯಲ್ನೊಳಗ ಬಯಲಾಗಿ ಹೋಗ್ಬಿಡ್ತತಿ. ಅದು ಬಯಲೊಳಗ ಬಯಲಾಗಿ ಹೋಗಿದ್ದೇನೆ ಯಾರಿಗೂ ಏನು ಕಾಣೋದಿಲ್ಲ, ಕೇಳೋದಿಲ್ಲ, ಕೂಡೋದಿಲ್ಲ, ಅದು ಯಾವ್ದು ಇಲ್ಲ. ಆದ್ರಿಂದ ನೀನ್ ಹಂಗ ಅನ್ನೋದ್ ಮಾತ್ರ ಬಿಡ್ಬೇಡ. ಆದ್ರ ಅದ್ರ ನಿನ್ನೊಳಗೆ ಇರ್ಲಿ. ಕಟ್ಟಿಗೆ ಒಳಗ ಉರಿದಂತ ಬೆಂಕಿ ಕಟ್ಟಿಗೆ ಒಳಗ ಹೆಂಗ ಲಯವಾಗಿ ಹೋಗ್ತದೋ ಹಂಗ ಬ್ರಹ್ಮವೇ ನಾನು ಅನ್ನೋದು ಕೂಡ ಆ ಪರಬ್ರಹ್ಮದ ವಿಚಾರದೊಳಗ ಅದು ಕೂಡ ಲಯವಾಗಿ ಹೋಗ್ತದ. ಹಾಗಂತ ಜ್ಞಾನವನ್ನು ಬಿಟ್ಟು ಕೂಡ್ರಬಾರದು. ಬ್ರಹ್ಮವು ತರ್ಕಕ್ಕೆ ಹಸುಗೊಳ್ಳದೇನೋ ನಿಜ, ಆದರೆ ಊಹಾಪೋಹವನ್ನ ಬಿಟ್ಟರೆ ವ್ಯರ್ಥವು. ಇಲ್ಲಿ ಒಂದೊಂದು ಬ್ರಹ್ಮ ಅದೇನ್ ತರ್ಕಕ್ಕಲ್ಲ, ತರ್ಕಕ್ಕದಲ್ಲ, ತರ್ಕಕ್ ಸಿಲ್ಕೋದಲ್ಲ, ಅದನ್ನ ತರ್ಕ ಮಾಡೋದು ಅಲ್ಲ. ಅದನ್ನ ತರ್ಕ ಮಾಡ್ತಾರಂದ್ರ ಜ್ಞಾನಿಗಳು ಅಲ್ಲ. ಹಂಗಂತ ಕೆಲವು ವಸ್ತುವನ್ನ ನಾವೇ ಸ್ವಯಂ ಅನುಭವಿಸಿ ಕಂಡ ಸತ್ಯ ಒಪ್ಪಿನೋದಕ್ಕಿಂತ ಬಲ್ಲಂತ ಮಹಾತ್ಮರು ಹೇಳಿದ್ರಂದ್ರ ಅವನ್ನ ಯಾಕೆ ಒಪ್ಪಿಗೆಬಾರದು? ಒಪ್ಪಿಕೊಳ್ಳೇಬೇಕು. ಇಲ್ಲ ಅದು ಹಂಗೈತಿ, ಇದು ಹಿಂಗೈತಿ, ಅದು ಹಂಗೈತಿ ಏನ್, ಇದು ಹಿಂಗೈತಿ ಏನ್, 84 ಲಕ್ಷ ತಿರುಗಿ ಹುಟ್ಟು ಬಂದಿ ಹಂಗಾರ ನೋಡಿದ್ವಿ ಏನ್ 84 ಲಕ್ಷ ಹುಟ್ಟು ಬಂದಿರದ ಅಂತ ಹೇಳಿ ಬಿ ಜಿ ಪಾಟೀಲ್ ಅಪ್ಪರ್ನ ಇವತ್ತೊಂದು ಒಬ್ರು ಕೇಳಿದ್ರು. ನೀವೇನ್ ಹೇಳ್ತೀರಪ್ಪ, ಸುಮ್ಮನೆ ಹೇಳ್ಬಿಡ್ತೀರಿ. ಈಗ ಹಿಂದ್ ಯಾವ್ದು ಹುಟ್ಟಿದನ ನನಗ್ ಗೊತ್ತಿಲ್ಲ, 80 ಲಕ್ಷ ಆಗೈತಿ ಅಂತ ಹೇಳ್ತೀರಿ, ಬಾರಿ ಹೇಳ್ತೀರಿ ಬಿಡ್ರಪ್ಪ ನೀವು ಅಂತಂದು ಬಿ ಜಿ ಪಾಟೀಲ್ ಅಜ್ಜರ್ಗೆ ಅಲ್ಲಿ ಒಬ್ರು ಯಾರ ಕೇಳಿದ್ರು. ಹಂಗ ಕೆಲವ್ರು ಏನಾನ ಹೇಳ್ತಾರ. ಅವ್ರು ಏನಾರ ಹೇಳಿ ಆ ಊಹಾಪೋಹ ಅನ್ನೋದ್ ಯಾವ್ದು ಗಮನಕ್ಕೆ ತಗೊಳ್ದಂಗ ಅದನ್ನ ಬಿಟ್ರು ವ್ಯರ್ಥ. ಇಲ್ ಬಿಡು 84 ಲಕ್ಷ ಜೀವರಾಶಿ ಆಗಿಲ್ಲ ಅಂತ ನೀನ್ ಬಿಡಬೇಡ. ನಿನಗದು ತಿಳಿಯೋದಿಲ್ಲ ಅಂದ್ರೂ ಕೂಡ ಮಹಾತ್ಮರು ಹೇಳಿ ನಂಬಿದಾರ, ಗುರುಗಳು ಹೇಳಿದಾರ, ಎಲ್ಲಾ ಮಹಾತ್ಮರು ಹೇಳಿದಾರ. ಅದನ್ನ ಸತ್ಯ ಅಂತ ನೀನು ಒಪ್ಪಿಗೆ. ಕಾಣುವ ಜಗತ್ತಿನ ಚಿಂತನೆ ಉಪಯೋಗದ್ದಲ್ಲ, ಆದರೆ ಹಾಗೆಂದು ಮರವಿಗೇಡಿತನವೂ ಬರಬಾರದು. ನೀನು ಈ ಕಾಣದ ಜಗತ್ತಿನ ಚಿಂತೆ ಮಾಡ್ತೀಯ, ಅದೇನು ಉಪಯೋಗ ಇಲ್ಲ ಅಂತ ನೀನ್ ಅನ್ಕೋಬೇಡ. ಇದು ಸುಳ್ಳು ಅಂತ ಹೇಳ್ತಾರ, ನಿಜ. ಹಂಗಂತ ಎಲ್ಲಾ ಬಿಡಬೇಡ. ಅದ್ರಾಗ ಮರವಿಗೇಡಿತನ ಬರಬಾರ್ದು. ಜಗತ್ ಐತಿ ಅನ್ನೋದೊಂದ್ ಎಚ್ಚರ ಇಲ್ಲ ಅಂತ ಹೇಳ್ತಾರ, ನಿಜ, ಮಿಥ್ಯನ ಐತಿ. ಹಂಗಂತ ನೀನ್ ಅದ್ ಮರ್ತ ನಿನ್ ಹೆಂಗ ಇರ್ಬೇಡ. ಮರವಿಗೇಡಿತನೂ ಕೂಡ ಬರಬಾರದು. ಇಲ್ಲಿ ಏನ್ ಹೇಳ್ತದ, ಕಾಣುವ ಜಗತ್ತಿನ ಚಿಂತನೆ ಉಪಯೋಗದ್ದಲ್ಲ. ಯಾಕೆ ಉಪಯೋಗದ್ದಲ್ಲ? ಕಾಣುವ ಜಗತ್ತಿನ ಚಿಂತನೆ ಅಂದ್ರ ಅದು ಎಂದಿಗಾದ್ರೂ ಒಂದ್ ದಿವಸ ನಾಶವಾಗ್ತದೆ. ರೂಪನಾಮದಿಂದ ಕೂಡಿರ್ತಕ್ಕಂಥದ್ದು ನಾಶವಾಗ್ತದೆ, ನಿಜ. ಅದನ್ನ ಉಪಯೋಗ ಇಲ್ಲ ಅಂತ ಹೇಳ್ತಾರ. ಹಂಗಂತ ಅದನ್ನ ಮರ್ತೇ ಕುಂದ್ರಬೇಡ ಅನ್ನೋ ವಿಚಾರವನ್ನ ಹೇಳ್ತಾರ. ಇದೇ ವಿಚಾರದ ಬಗ್ಗೆ ಮತ್ತೆ ಮುಂದುವರ್ಸನ್ರಿ ಅಪ್ಪಾಜಿ. ಸಮಯ ಆಯ್ತು ಅಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ.